ಅಲ್ಲ, ಪ್ರತಿಪಕ್ಷವಾಗಿ ಮಾಡಬಾರ್ದು ಅಂತ ಯಾರು ಹೇಳ್ತಾ ಇಲ್ಲ ಕುಮಾರ್ ಅವರೇ. ಈಗ ನೀವು ಪ್ರಶ್ನೆ ಮಾಡಿದಾಗ ಅವರು ಕೇಳ್ತಾರೆ, ಇನ್ನೂ ತನಿಖೆ ನಡೀತಾ ಇದೆಯಾ ಸಂಸತ್ ವಿಚಾರದಲ್ಲಿ ಅಂತೇಳಿ. ವಿಚಾರ ಡೈವರ್ಟ್ ಆಗೋದು ಬೇಡ. ಇವತ್ತು ನಮ್ಮ ವೀಕ್ಷಕರು ನೋಡ್ತಿದ್ದಾರೆ, ಅವ್ರಿಗೊಂದು ಸ್ಪಷ್ಟ ಸಂದೇಶ ಹೋಗ್ಬೇಕು ಉಮೇಶ್ ಸರ್. ಯಾಕಂದ್ರೆ ಅವ್ರಿಗೆ ಭಯ ಇದೆ. ಇವ್ರು ಹೇಳ್ತಾರೆ ಯಾರು ಆತಂಕ ಪಟ್ಕೋಬೇಡಿ ಅಂತೇಳಿ. ಎಲ್ಲಿವರೆಗೂ ಆತ ಅರೆಸ್ಟ್ ಆಗಲ್ವೋ ಅಲ್ಲಿವರೆಗೂ ಕೂಡ ಹೋಟೆಲ್ ಹೋಗೋದಕ್ಕೂ ಕೂಡ ಹಿಂದೆಟನ್ನ ಹಾಕ್ತಾನೆ. ಬೇಕಾದ್ರೆ ಚೆಕ್ ಮಾಡಿ, ಬೇಕಾದ್ರೆ ಎಲ್ಲಾ ಹೋಟೆಲ್ಗಳಿಗೆ ತೆರಳಿ ಇವತ್ತು ಕೇಳ್ಕೊಂಬನ್ನಿ. ಮೊನ್ನೆ ಬ್ಲಾಸ್ಟ್ ಆದ ಬಳಿಕ ಅವ್ರ ವ್ಯಾಪಾರದಲ್ಲಿ ಕಡಿಮೆ ಆಗಿರುತ್ತೆ. ಹೋಟೆಲ್ಗೆ ಹೋದ್ರೆ ಅಲ್ಲಿ ಏನಾಗ್ಬಿಡ್ತೋ ಭಯ ಇರುತ್ತೆ, ಬಸ್ ಸ್ಟ್ಯಾಂಡ್ಗೆ ಹೋದ್ರೆ ಅಲ್ಲಿ ಏನಾಗ್ಬಿಡ್ತಾನೋ ಭಯ ಇದ್ದೇ ಇರುತ್ತೆ. ಈ ಭಯವನ್ನ ಹೋಗ್ಲಾಡಿಸುವಂತ ಕೆಲಸವನ್ನ ಮಾಡಬೇಕಾಗಿರುವಂತ ರಾಜಕಾರಣಿಗಳು ಈ ವಿಚಾರ ರಾಜಕೀಯ ಮಾಡ್ಕೊಂಡು ಕೂತಿರೋದು ಎಷ್ಟು ಸರಿ? ನೋಡಿ, ಇದು ಈಗ ಸೈಕೋ ಏನು ಫಿಯರ್ ಬಂದಿದೆ. ಈಗ ಎಲ್ಲಿ ಜನನಿಬಿಡ ಪ್ರದೇಶಕ್ಕೆ ಹೋಗ್ಬೇಕಾದಾಗ ಸ್ವಲ್ಪ ಯೋಚನೆ ಮಾಡ್ತಾರೆ, ಹೋಗೋದು ಕಮ್ಮಿ ಮಾಡ್ತಾರೆ, ಥಿಯೇಟ್ರ್ಗಳಿಗೆ ಹೋಗ್ತಕ್ಕಂಥದ್ದು ಕಮ್ಮಿ ಮಾಡ್ತಾರೆ. ಆಮೇಲೆ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ಗಳಲ್ಲಿ ಡ್ರಾಸ್ಟಿಕ್ಕಾಗಿ ವ್ಯಾಪಾರ ಮತ್ತು ವಹಿವಾಟುಗಳು ಕಮ್ಮಿ ಆಗ್ತಾ ಬರ್ತದೆ. ಯಾಕೆಂದರೆ ಒಂದು ಸೈಕೋ ನಮಗೆ ಪ್ರಾರಂಭ ಆದ ತಕ್ಷಣವೇ ಅದು ಇದೆಲ್ಲ ಆದಾಗ ಏನಾಗುತ್ತೆ, ಒಟ್ಟಾರೆ ಯಾವ್ದಕ್ಕೆ ಇಂಪ್ಯಾಕ್ಟ್ ಆಗುತ್ತೆ, ಇಡೀ ದೇಶದ ಎಕಾನಮಿಗೆ ಇಂಪ್ಯಾಕ್ಟ್ ಆಗ್ತದೆ. ಇದೇ ಬೇಕಾಗಿರೋದು ಅವನಿಗೆ. ಇದನ್ನು ಕ್ರಿಯೇಟ್ ಮಾಡುವಂಥದ್ದು ಅವನು ಬೇಕಾಗಿರ್ತಕ್ಕಂಥದ್ದು. ಇದನ್ನು ಟೋಟಲಿ ಅವನ ಪರ್ಸೆಪ್ಷನ್ಸ್ ಏನು, ಅವನ ಐಡಿಯಾಲಜಿ ಏನು, ಮೇಲೆ ಅವನ್ನ ಕೆಳಗಡೆ ತಗೊಂಡು ಹೋಗ್ಬೇಕು, ಮೇಲಕ್ಕೆ ಹೋಗಬಾರ್ದು ಇವರು. ಈ ಟೆರರಿಸ್ಟ್ಗಳ ಮೇನ್ ಉದ್ದೇಶನೇ ಅದು. ಯಾರನ್ನೂ ಕೊಂದುಬಿಟ್ಟು ಸಾಯಿಸಾಕ್ಬಿಡೋದು ಅಂಥದ್ದು ಇಂಪಾರ್ಟೆಂಟ್ ಅಲ್ಲ. ಈ ಶುಡ್ ಕ್ರಿಯೇಟ್ ಟೆರರ್. ಬಿಕಾಸ್ ಆಫ್ ದಟ್ ಟೆರರ್ ಈ ಶುಡ್ ಸ್ಲೋ ಡೌನ್ ದಿ ಎಕಾನಮಿ. ದಟ್ ಈಸ್ ಮೇನ್ ಇಂಟೆನ್ಷನ್ ಅವ್ನು ಮಾಡುವಂಥದ್ದು. ಹಿಂಗೆ ಹೋಗ್ತಾ ಇದೆಲ್ಲ ಏನು ಮಾಡೋದು ಮಾಡ್ತಾರೆ ಅವರು. ಎಕಾನಮಿ ಮಾಡ್ಬೇಕಾದ್ರೆ ಏನು, ಬೆಂಗಳೂರಿನಲ್ಲಿ ಇಂತಿಂಥ ಕಡೆ ಎಲ್ಲ ನಾವು ಮಾಡಬೇಕು ಅಂದ್ಬಿಟ್ಟು ಅಂತ ಇಂಥದ್ದೆಲ್ಲ ಅವ್ರು ಪ್ಲಾನ್ ಆಫ್ ಆಕ್ಷನ್ ಮಾಡ್ಕೊಂಡೇ ಬರ್ತಾರೆ ಇವರು. ಇವ್ರೇನು ಸುಮ್ಮನೆ ಬರಲ್ಲ, ರೆಕ್ಕಿಗೆ ಬಂದೇ ಬಂದಿರ್ತಾರೆ ಇವರು. ಆದರೂ ಕೂಡ ಒಂದು ಹೇಳಿಕೆಗಳು ಕೊಡ್ತಾರೆ ನೋಡಿ. ಡಿ.ಕೆ. ರವಿ ಅವರು IAS ಆಫೀಸರು ಅವರು ಅಟೆಂಪ್ಟ್ ಮಾಡಿಕೊಂಡಾಗ MN ರೆಡ್ಡಿ ಸರ್ ಕಮಿಷನರ್ ಆಗಿರ್ತಾರೆ. ಅವರು ಹೊರಗಡೆ ಹೋಗಿ ಬಂದಾಗ ಇದು ಮೇಲ್ನೋಟಕ್ಕೆ ಇದು ಆತ್ಮಹತ್ಯೆ ಥರ ಕಾಣಿಸ್ತಾ ಇದೆ ಅಂತ ಒಂದು ಸ್ಟೇಟ್ಮೆಂಟ್ ಮಾನ್ಯ ದಿನ ಎಷ್ಟು ಜನ BJP ನಾಯಕರು ರೋಡ್ಗಿಳಿದ್ರು MN ರೆಡ್ಡಿ ಸರ್ ವಿರುದ್ಧವಾಗಿರೋದು ನಾನು ರಿಪೋರ್ಟ್ ಮಾಡಿದ್ದೀನಿ, ನೀವು ಕಣ್ಣಾರೆ ಕಂಡಿದ್ದೀರಿ. ಆದ್ರೆ ಈಗ ಇನ್ನೂ ಅಲ್ಲಿ ಬ್ಲಾಸ್ಟ್ ಆಗಿಲ್ಲ. ಆಲ್ರೆಡಿ ಅಲ್ಲಿ DCM DK ಶಿವಕುಮಾರ್ ಹೇಳಿಕೆ ಕೊಡ್ತಾರೆ, ಇದು ರೈವಲ್ರಿ ಇರ್ಬೋದು ಅಂತ ಹೇಳಿ. ಈ ಹೇಳಿಕೆಗಳು ಕೊಡೋದಕ್ಕೆ ಒಂದು ಸೆಕೆಂಡ್ ಅಲ್ಲೇನೋ ಆಗಿದೆ, ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ, ಇನ್ವೆಸ್ಟಿಗೇಷನ್ ಆಗಲಿ ಆಮೇಲೆ ನಾವು ಮಾತಾಡ್ತೀವಿ ಅಂತ ಹೇಳೋದಕ್ಕೂ, ಏನೋ ರೈವಲ್ರಿ ಇರಬೇಕು ಅಂತ ಹೇಳಿಕೆ ಕೊಡೋದಕ್ಕೂ ಇದು ಯಾಕೆ ಈ ಥರ ಆಗುತ್ತೆ ಅಂತ ಗೊತ್ತಾಗಲ್ಲ. ಅಥವಾ ರಾಜಕಾರಣಿಗಳು ಕೊಡಬೇಕು ಅಂತ ಹೇಳಿ ಹೇಳಿಕೆಗಳನ್ನ ಕೊಟ್ಬಿಡ್ತಾರ, ಅಥವಾ ಬಾಯಿ ತಪ್ಪಿ ಹೇಳ್ಬಿಡ್ತಾರ ಅಂತ. ಇಲ್ಲ, ಏನೇ ಹೇಳಿಕೆಗಳು ಕೊಡಬೇಕಾದ್ರೂ, ಯಾಕೆಂದರೆ ಅವರೆಲ್ಲ ಭಾಳ ಎಕ್ಸ್ಪರ್ಟ್ಗಳು ಇರ್ತಾರೆ, ಅವರೇನು ಹೊಸಬ್ರೇನು ಆಗಿರೋದಿಲ್ಲ. ಈಗ ನಾವುಗಳು ಮಾತಾಡ್ತಾ ಇರುವಂಥದ್ರಲ್ಲಿ ನಾನು ನೋಡ್ಕೊಂಡು ಬಂದಿದ್ದೀನಿ, ನಾನು ಪೊಲೀಸ್ ಆಫೀಸರು ಅಲ್ಲ, ಎಲ್ಲ ಪೊಲಿಟಿಕಲ್ ಪಾರ್ಟಿಗಳವ್ರಿಗೂ ಗೊತ್ತು. ಅವ್ರು ಮಾತಾಡ್ಬೇಕಂತದ್ರಲ್ಲಿ ದೇರ್ ಈಸ್ ಸಮಥಿಂಗ್ ಬಿಹೈಂಡ್ ಆಫ್ ಇಟ್ಟೇ ಮಾತಾಡ್ಕೊಂಡು ಡೈರೆಕ್ಟ್. ಈಗ ನಮ್ಮ ಚಲುವರಾಯ ಸ್ವಾಮಿ ಮನೆ ಮಾತಾಡ್ಲಿಲ್ವಾ, ಎಷ್ಟು ಚೆನ್ನಾಗಿ ಮಾತಾಡಿದ್ರು ನೋಡಿ. ಅದು BJP ಅವರು ಅಂತ ನಾನೇನು ಹೇಳಲ್ಲ, ಅಂದರೆ ದೆರ್ ಆರ್ ಸೋ ಮೆನಿ ಅದರ್ ವರ್ಡ್ಸ್ ಟು ಯೂಸ್. ಮಾತಾಡ್ತಾರೆ, ಅದು ಅವ್ರು ಮಾತಾಡೋದಕ್ಕೆ ಅವ್ರಿಗೆ ಅಧಿಕಾರ ಇದೆ, ಮಾತಾಡ್ತಾರೆ ಅವರು. ಬಟ್ ಇನ್ ರೆಸ್ಪೆಕ್ಟ್ ಆಫ್ ಟೆರರ್ ಆ್ಯಕ್ಟ್ ಆದಾಗ, ದಿ ಆ್ಯಕ್ಟ್ ಆಫ್ ಟೆರರ್ ಆದಾಗ ಯಾವುದೇ ಕಾರಣಂತರ್ಕೂ ಯಾರೇ ಆಗಲಿ ಯಾವುದೇ ಕಮ್ಯುನಿಟಿ ಬಗ್ಗೆ ಇಮಿಡಿಯೇಟಾಗಿ ಕನ್ಕ್ಲೂಷನ್ ಬರೋದು ಬೇಡ. ಅಂಟಿಲ್ ಅಂಡ್ ಅನ್ಲೆಸ್ ನಾವು ಅವನ್ನ ಹಿಡಿದು ಇಂಟ್ರಾಗೇಟ್ ಮಾಡಿ ಅವನ್ನ ಎತ್ತಾಕೊಂಡು ಬಂದು ಅವನನ್ನು ಜೈಲಿಗೆ ಬಿಡುವವರೆಗೂ ಅಲ್ಲಿವರೆಗೂ ನಾವು ತಕ್ಷಣವೇ ಏನಪ್ಪ ಈ ಕಮ್ಯುನಿಟಿಯವ್ರು ಮಾಡಿಬಿಟ್ರು ಮತ್ತೆ ಸ್ಟಾರ್ಟ್ ಮಾಡಿಕೊಂಡು ನೋಡೇ ಇದು ಮೊನ್ನೆ ಅಲ್ಲಿ ಜಿಂದಾಬಾದ್ ಅಂದ್ಬಿಟ್ರು ಇದರೊಳಗಡೆ ವಿಧಾನಸೌಧದಲ್ಲಿ. ಆಗಲೇ ಒಂದು ವಾರದಲ್ಲಿ ಇದು ರೆಡಿ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಏನಾರು ಸೀರಿಯಲ್ ಏನಾರು ಮಾಡ್ಕೊಬಿಡ್ತಾರ. ಇದನ್ನು ಆಗಲೇ ಇನ್ನೊಬ್ರು ಪೊಲಿಟಿಷಿಯನ್ ಹೇಳಿದ್ರಪ್ಪ ಹಿಂಗೆ ಆಗ್ತದೆ ಅಂತ ಅಂದ್ಬಿಟ್ಟು ಅಂತ ಹಿಂಗೆಲ್ಲ ಲಿಂಕ್ಗಳಾಗ್ತವೆ. ಯಾವುದೇ ಕಾರಣಕ್ಕೂ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಓಟ್ ಏನೇ ಎಲೆಕ್ಷನ್ ಬರ್ತಾ ಇರುವಂಥ ಸಮಯದಲ್ಲಿ ಅವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು ನಡೀತದೆ. ಬಟ್ ಇಂಥ ಸಮಯದಲ್ಲಿ ಅತ್ಯಂತ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಯಾಕೆಂದ್ರೆ ದೇಶದ ಎಕಾನಮಿನೇ ಶಟ್ ಡೌನ್ ಮಾಡಕ್ಕೆ ಹೋಗುವಂತವ್ರ ವಿರುದ್ಧ ನಾವು ಹೆಂಗ್ ಕೆಲಸ ಮಾಡ್ಬೇಕು ಹೇಳಿ? ನಾವು ಕೂಗಾಡ್ಕೊಂಡು ಸುಮ್ಮನೆ ಇವ್ರು ಓಟಿಗೆ ಸಲುವಾಗಿ ಮಾಡ್ಕೊಳ್ಳೋದಲ್ಲ, ದೇಶದ ಎಕಾನಮಿನ ಹಾಳ್ಗೆಡೋಕ್ ಮಾಡ್ತಾ ಇರೋ ಕೆಲಸ ಇದು. ಆ ಕಾರಣಕ್ಕೆ ಅವ್ರು ಬಲಿ ಹಾಕ್ಬೇಕಲ್ವ ಎಲ್ಲ ಸೇರ್ಕೊಂಡು. ಇದ್ರ ಜೊತೆಗೆ ಉಮೇಶ್ ಸರ್, ನಾವು ನಡೆಸಿದ ರಿಯಾಲಿಟಿ ಚೆಕ್, ನಾನು ಆಗ್ಲೇ ಹೇಳ್ತಿದ್ದ ಹಾಗೆ ಜನ ಹೆಚ್ಚಾಗಿ ಓಡಾಡೋ ಜಾಗದಲ್ಲಿ ಭದ್ರತಾ ವ್ಯವಸ್ಥೆ ಇವತ್ತಿಗೂ ಕೂಡ 131 ಲೋಪಗಳು ಕಾಣೋಕ್ ಸಿಗುತ್ತೆ ಸರ್. ಅದನ್ನ ಸರಿಪಡಿಸೋದು ಇಂಥ ಪ್ರಕರಣ ಇದು ಡೈರೆಕ್ಟ್ ಆಗಿ ಲಿಂಕ್ ಇಲ್ಲದೆ ಇರಬಹುದು. ಅಂದ್ರೆ ರಾಮೇಶ್ವರ ಕೆಫೆ ತರ ಜಾಗದಲ್ಲೂ ಕೂಡ ನಾಳೆ ಮೆಟಲ್ ಡಿಟೆಕ್ಟರ್ ಹಾಕಿ ಅಂದ್ರೆ ಕಷ್ಟ ಆಗಬಹುದು. ಬಟ್ ಹೆಚ್ಚಾಗಿ ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣಗಳು, ಇಂಥ ಜಾಗದಲ್ಲಿ ಭದ್ರತಾ ವ್ಯವಸ್ಥೆ ಫುಲ್ ಪ್ರೂಫ್ ಆಗಿರೋದು ಎಷ್ಟು ಮುಖ್ಯ ಅಂತ ಹೇಳಿ ನೋಡಿ. ನಾವು ISD ನಲ್ಲಿ ಕೆಲವಷ್ಟು ಸ್ಟೇಷನ್ಗಳನ್ನ ತಗೊಂಡಿದ್ದಾರೆ, ಮೇನು ಇಂಪಾರ್ಟೆಂಟ್ ಅಂಡರ್ಗ್ರೌಂಡ್ ಸ್ಟೇಷನ್ಗಳೆಲ್ಲನೂ. ಆಮೇಲೆ ಅವರು ವಯಾಬಿಲಿಟಿ ನೋಡ್ತಾರೆ, ಏನಪ್ಪ ಖರ್ಚು ಎಕ್ಸ್ಪೆಂಡಿಚರ್ ನೋಡ್ತಾರೆ. ಈಗ ಈ ISD ಅವ್ರನ್ನೇ ಬಳಸ್ಕೊಂಡ್ರೆ ಇಡೀ ಇದಕ್ಕೆ ಸಿಕ್ಕಾಪಟ್ಟೆ ಜಾಸ್ತಿ ದುಡ್ಡು ಖರ್ಚಾಗುತ್ತೆ. ಅವ್ರೇನು ಮಾಡ್ತಾರೆ, ಎಲ್ಲಿ ಕಮ್ಮಿ ಸಿಗುತ್ತೋ ನೋಡ್ತಾರೆ ಅವ್ರೂ. ಅದಕ್ಕೆ ಸಂಬಂಧಪಟ್ಟಂಗೆ ಆ ಥರ ಮಾಡೋಕ್ಕೋದಾಗ ಸರ್ಕಾರಗಳು ಇಂಟರ್ವ್ಯೂನ್ ಆಗಬೇಕು. ಬೇಡ ಈ ಥರ ಎಲ್ಲ ಪ್ರೈವೇಟ್ ಸೆಕ್ಯೂರಿಟಿಗಳನ್ನ ಯೂಸ್ ಮಾಡಬೇಡಿ. ಅದೇನೇ ಸರ್ಕಾರಕ್ಕಾಗಲಿ ಯಾವುದಕ್ಕೂ ಒಂದಷ್ಟು ಕೊಡ್ತೀವಲ್ಲ ದುಡ್ಡನ್ನ ಇವ್ರಿಗೆ ಕೊಡೋಣ, ಸರ್ಕಾರ ಇವರೇ ಪೊಲೀಸವ್ರಿಗೆ ಹೋಗ್ಲಿ, ಅದು ತಗೊಳ್ಳೋಕೆ ಹೋಗ್ಬಿಡಿ ಅಂತ ನಿರ್ಧಾರಗಳು ತಗೋಬೇಕು ಸರ್ಕಾರಗಳು. ಯಾವುದೇ ಇರಲಿ, ABCD ಸರ್ಕಾರ ತಗೊಳ್ಳೋದೇ ಇಲ್ವಲ್ಲ ಇವರು.
ಅಲ್ಲ ಇವ್ರಿಗೆ ಬರೋದು ದುಡ್ಡು ಇನ್ಯಾರಿಗೂ ಬರುವಂಥದ್ದಲ್ಲ ಅದು. ನಾಳೆ ಸೆಕ್ಯೂರಿಟಿ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡಾಗಲ್ಲ, ಯಾರನ್ನೋ ಅಲ್ಲೆಲ್ಲೋ ರಸ್ತೆಯಲ್ಲಿ ನಿಂತಿದ್ದವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಕಾಕಿ ಬಟ್ಟೆ ಹಾಕಿ ನಿಲ್ಸ್ಬಿಟ್ರು ಏನು ಮಾಡ್ತಾರೆ ಅವರು? ಟ್ರೈನ್ಡ್ ಬೇಕಲ್ವ ಅಂತ ಜಾಗಕ್ಕೆಲ್ಲ. ಆ ಕಾರಣಕ್ಕೆ ಅಲ್ಲೆಲ್ಲೋ ಎಡವಟ್ಟು ಮಾಡ್ತಾವ್ರು ಇವರು. ಎಲ್ಲೋ ಉಳಿಸೋಕೆ ಹೋಗೋದು, ಎಲ್ಲೋ ಡ್ಯಾಮೇಜ್ ಮಾಡ್ಕೊಬಿಡೋದು. ಎಲ್ಲ ಸರ್ಕಾರಗಳು, ನಾಟ್ ಓನ್ಲಿ ಒಂದು ಗೌರ್ಮೆಂಟ್. ಯಾವಾಗ ಇಂಥ ಇನ್ಸ್ಟಾಲ್ಮೆಂಟ್ಗಳು ಮೆಟ್ರೋ ಅಂತ ಇಲಾಖೆ ನಡೆಯುವಂಥದ್ರ ಒಳಗಡೆಗೆ ನಾವು ಅದ್ಭುತವಾಗಿ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿಲ್ಲ, ಒಂದು ಚೂರು ಏನೂ ಆಗದೆ ಇರೋ ಥರ ಅಂತ ಅನ್ನುವಂಥದ್ದಾದಾಗ ಅಲ್ಲಿ ಯಾವುದೇ ಕಾರಣಕ್ಕೂ ಸೆಕ್ಯೂರಿಟಿನಲ್ಲಿ ಯಾವ ಕಾರಣಕ್ಕೂ ಕಾಂಪ್ರಮೈಸ್ ಮಾಡ್ಕೋಬಾರ್ದು. ರೈಲ್ವೆ ಸ್ಟೇಷನು ಅಷ್ಟೇ, ಏನು CRPF ಅವ್ರು ಇರ್ತಾರೆ, ಅವ್ರು ಬಂದು ಪ್ರೊಟೆಕ್ಟ್ ಮಾಡ್ಬೋದು, ಅಲ್ಲಿ ತೊಂದರೆ ಏನಾಗೋದಿಲ್ಲ, ಅಲ್ಲಿ ತಂದು ನಿಲ್ಲಿಸ್ಕೋಬೋದು. ತುಂಬ ಕೆಲಸ ಮಾಡ್ತಾರೆ ಅಲ್ಲಿ. ರೈಲ್ವೆ ಸ್ಟೇಷನ್ ಅಲ್ಲಿ ನೀವು ಹೇಳ್ತೀರಿ ಪ್ರೊಟೆಕ್ಟ್ ಮಾಡ್ಬೋದು ಅಂತೇಳಿ. ಯಾವ್ದಾದ್ರು ಒಂದು ಕ್ರಾಸಿಂಗ್ ಇತ್ತು ಅಂದ್ರೆ ರೈಲ್ವೆ ಸ್ಟೇಷನ್ 1 ಕಿಲೋಮೀಟರ್ ದೂರ ಟ್ರೈನ್ ನಿಂತಿರುತ್ತೆ, ಅಲ್ಲೇ ಹೇಳ್ಕೊಂಡು ಯಾರು ಚೆಕ್ ಮಾಡ್ತಾರೆ ಗೊತ್ತಿರುತ್ತೆ. ಟ್ರೈನ್ ನಿಂತ್ಕೊಳ್ತಾರೆ, ಎಲ್ಲಿ ಸ್ಲೋ ಡೌನ್ ಆಗುತ್ತೆ ಅನ್ನೋದು ಕ್ಲೀನ್ ಆಗಿ ಗೊತ್ತಿರುತ್ತೆ. ಖಂಡಿತವಾಗ್ಲೂ ಎಲ್ಲಾ ಕಡೆನೂ ಸಿಸ್ಟಮ್ ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡೋದಕ್ಕೆ ಆಗೋದೇ ಇಲ್ಲ. ಆದ್ರೆ ಕೆಲವೊಂದು ಬೆಳವಣಿಗೆಗಳು ಬದಲಾವಣೆಗಳು ಮಾಡ್ಬೇಕಲ್ಲ, ಅದನ್ನ ರಾಜಕೀಯ ಅಶೋಕರ ಏನ್ ಹೇಳ್ತೀರಿ? ಬದಲಾವಣೆ ಮಾಡೋದಕ್ಕೆ ಆಗೋದೇ ಇಲ್ವಾ? ರಾಜಕೀಯ ವ್ಯಕ್ತಿಗಳ ಆ ಸಾಧ್ಯಗಳಿಲ್ವಾ? ಖಂಡಿತ ಆಗುತ್ತೆ. ಇವಾಗ ಅವ್ರು ಹೇಳ್ತಿದ್ರು 7-8 ಕೇಸ್ ಆಗಿದೆ ಕರ್ನಾಟಕದಲ್ಲಿ, ಬೇರೆಯವ್ರು ಕಂಪೇರ್ ಮಾಡಿದ್ರೆ ಬೆಟ್ರ್ ಅಂತ. ಸರ್ ನಾವು ಸಾಮಾನ್ಯ ಜನ ನೋಡೋದಂದ್ರೆ 7-8 ಅಪರ್ಚುನಿಟಿ ಇತ್ತು ನಾವು ಸಾಯಕ್ಕೆ, ಬದುಕುಳ್ಕೊಂಡಿದೀವಿ, ನಾವು ಆ ಥರ ನೋಡ್ತೀವಿ. ನಿಮಗೆ 100ರಲ್ಲಿ 7 ಕೇಸ್ ಅಷ್ಟೇ ಕರ್ನಾಟಕ ಆಗಿದ್ದು. ನೀವು ಮಾಡಿರ್ತೀರ, ನಿಮ್ಮಲ್ಲಿ ಬ್ಲೇಮ್ ಮಾಡ್ತಿಲ್ಲ. ಸ್ಲೀಪರ್ ಸೆಲ್ಗಳ ಒಂದು 60-70 ಕೇಸ್ಗಳು ಸ್ಲೀಪರ್ ಸೆಲ್ ಎತ್ಕೊಂಡು ಹೋಗ್ಬಿಡ್ತಾರೆ. ಬಹಿರಂಗಪಡಿಸಲ್ಲ ನಾವು. ನಾವು ಟೇಬಲ್ ಬಂದು ಕುಟ್ಟಲ್ಲ, ಅಲ್ಲಿ ಬಂದು ಹಗಲು ರಾತ್ರಿ ಕೆಲಸ ಮಾಡಿ ಮಾಧ್ಯಮದವ್ರು ಗೊತ್ತಾದ್ರು ಕೂಡ ಅದನ್ನು ಹೇಳಿ ಅಂತೀರಿ ಇವರು. ಉಂಟು ಬೇಡ, ಇದು ತುಂಬಾ ನ್ಯಾಷನಲ್ ಸೆಕ್ಯೂರಿಟಿ ವಿಚಾರಕ್ಕೆ ಸಂಬಂಧಪಟ್ಟ ಇದುವರೆಗೂ ಯಾವುದೂ ಗೊತ್ತಾಗಲ್ಲ, ಯಾರೋ ಬಂದು ಹಿಡ್ಕೊಂಡೋದ್ರಿಂದಲ್ಲ ಅಂತ. ಹಂಗೆ ಬಹಳ ಸ್ಲೀಪರ್ ಸೆಲ್ಗಳೇ ಎತ್ಕೊಂಡು ಹೋಗ್ತಾರೆ. ಏನಪ್ಪಾ ಹಂಗಂದ್ರೆ ನೀವು ಇನ್ನೊಂದು ಹೇಳ್ತೀರಿ, ಬೆಂಗಳೂರು ಸ್ಲೀಪರ್ ಸೆಲ್ಗೆ ರಾಜಧಾನಿ ಆಗೋಯ್ತಾ ಅನ್ಬಿಟ್ಟು ಅಂತ. ಇಡೀ ಇಂಡಿಯಾ ದೇಶವೇ ಸ್ಲೀಪರ್ ಸೆಲ್ ರಾಜಧಾನಿ ಸ್ವಾಮಿ. ಡೆಲ್ಲಿ ಏನು, ಬೆಂಗಳೂರು ಏನು, ಎಲ್ಲೋ ಒಂದ್ ಕಡೆ ಮಲಿಕಬೇಕಲ್ಲ. ಒಬ್ಬ ಸ್ಲೀಪರ್ ಸೆಲ್ ಸಿಕ್ಕಾಕೊಂಡ ಅಂತ ಹೇಳಿ ಮಾಧ್ಯಮದಲ್ಲಿ ಗೊತ್ತಾದ್ರೆ ಅವ್ನ ಹಿಂದೆ ಇರುವಂತ ಒಂದಷ್ಟು ಜನ ಸ್ಲೀಪರ್ ಎಲ್ಲರೂ ಅಲರ್ಟ್. ನೀವು ನೋಡ್ತೀರಿ ಎಷ್ಟು ಸ್ಲೀಪರ್ ಸೆಲ್ಗಳು ಎತ್ಕೊಂಡು ಹೋಗ್ತಾರೆ ಅನ್ಬಿಟ್ಟು ಅಂತ. ಆಮೇಲೆ ಇದಲ್ಲದೆ ಬ್ಲಾಸ್ಟ್ಗಳಲ್ಲದೆ ಟೆರರಿಸ್ಟ್ ಆಕ್ಟ್ ಕೇಸಸ್ಗಳು ಎಷ್ಟು ರಿಜಿಸ್ಟರ್ ಆಗಿದ್ದಾವೆ? 32 ಕೇಸಸ್ಗಳು ರಿಜಿಸ್ಟರ್ ಆಗಿದ್ದಾವೆ ಮೇಜರು. ಅವೆಲ್ಲ ಇವಾಗಲೇ ಸುಮಾರು ಕನ್ವಿಕ್ಷನ್ ಆಗಿದ್ದಾವೆ, ಸುಮಾರು ಟ್ರಯಲ್ ನಡೀತಾ ಇದ್ದಾವೆ. ಅಪಾರ್ಟ್ ಫ್ರಮ್ ದೀಸ್ ಬ್ಲಾಸ್ಟ್ ಕೇಸಸ್ ಬೇರೆ ನಾವು ಕುಕ್ಕರ್ ಇಲ್ಲ ಇದರಲ್ಲಿ ಸೇರಿಸಲಿಲ್ಲ. ಈ ಕೇಸಲ್ಲಿ 7 ಕೇಸ್ ಮೇಜರ್ ಕೇಸ್ ಬಿಟ್ಟು, ಕುಕ್ಕರ್ ಇಸ್ ಡಿಫರೆಂಟ್ ಕೇಸ್. ಅದು ಮೈಸೂರು ಕೋರ್ಟ್ ಅಲ್ಲ, ಹೌದು ಅಲ್ಲ, ತುಂಬಾ ಕೇಸಸ್ಗಳು. ನಾವು ಹೊಸಪೇಟೆನಲ್ಲಿ ಹಿಡಿದ್ವಿ ಲಷ್ಕರ್ ತೊಯ್ಬಾದ್ ಅವನಿಗೆ ಬಹಳ ಇಂಪಾರ್ಟೆಂಟ್ ಕಾಶ್ಮೀರ POK ಇಂದ ಬಂದು ಸೇರ್ಕೊಂಡಿದ್ದ. ಏನು ರೌಂಡ್ಸ್ಗಳು ಸುಮಾರು ಹೆಚ್ಚು ಕಡಿಮೆ ಒಂದು 500 ಜನ ಸಾಯಿಸಬಹುದಾಗಿತ್ತು. ಹಂಗೆ ಹಲವಾರು ಕೇಸಸ್ಗಳು ನಡೀತಾ ಇದ್ದಾವೆ. ಸಮಯ ಇದ್ದದಷ್ಟೇ, ಬಟ್ ಚರ್ಚೆ ಮಾಡಬೇಕಾಗಿರೋ ವಿಚಾರ ಅಗಾಧವಾಗಿದೆ. ನಮ್ಮ ಉದ್ದೇಶ ಇಷ್ಟೇನೆ, ನಮ್ಮ ಪೊಲೀಸ್ ಇಲಾಖೆ ಆಗಿರಬಹುದು, ಭದ್ರತಾ ವ್ಯವಸ್ಥೆಗೆ ಅಂತ ನಿಯೋಜನೆ ಮಾಡಿರುವ ಸಿಬ್ಬಂದಿಗಳಿರ್ಬೋದು, ಸಶಕ್ತರಿದ್ದಾರೆ. ಅವರನ್ನು ಕೂಡ ಈ ರಾಜಕೀಯಕ್ಕೆ ಎಳೆದು ತಂದು ಅವ್ರ ಕೈಗಳನ್ನು ಕಟ್ಟಾಕದೆ ಫ್ರೀ ಹ್ಯಾಂಡ್ ಬಿಟ್ಟು ದೇಶವನ್ನ ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ಕಂಪ್ಲೀಟಾಗಿ ಕೊಟ್ಟಿದ್ದೀವಿ, ನೀವು ಕಾಪಾಡಿ ಅಂತ ಹೇಳಿ ಭರವಸೆಯ ಮಾತುಗಳನ್ನು ಆಡಿದ್ರೆ ನಾವು ಜನಪ್ರತಿನಿಧಿಗಳು ಅಂತ ಹೇಳಿ ಆಯ್ಕೆ ಮಾಡಿ ಕಳಿಸಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ. ಜನರ ಬಗ್ಗೆ ಕಾಳಜಿ ಇದ್ರೆ ಸಾಕು ಅಂತ ಹೇಳಿ ಧನ್ಯವಾದ 3 ಜನಕ್ಕೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ರಾಜಧಾನಿ ಮಾತ್ರವಲ್ಲ, ಇಡೀ ದೇಶ ಸುರಕ್ಷಿತವಾಗಿರಲಿ, ಇಂಥ ಘಟನೆ ಮತ್ತೆ ಮರುಕಳಿಸದೇ ಇರಲಿ ಅಂತ ಬಯಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.